Hello dear students, in this presentation we will discuss one of the theories of motivation which is given by Abraham Maslow, which is known as the Maslow's need hierarchy theory. So let's begin. As you all know, motivation means that influencing someone to do something, that is called as motivation. ಯಾರನ್ನಾದರೂ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಅಥವಾ ಏನಾದರೂ ಅಚೀವ್ ಮಾಡಲಿಕ್ಕೆ ಅವರನ್ನು ನಾವು ಇನ್ಫ್ಲೂಯೆನ್ಸ್ ಮಾಡೋದು, ಅವರನ್ನು ಪ್ರೋತ್ಸಾಹ ಕೊಡೋದಕ್ಕೆ ಅದಕ್ಕೆ ಮೋಟಿವೇಶನ್ ಅಂತ ಕರೀತಾರೆ. ಈ ಮೋಟಿವೇಶನ್ ಹೆಚ್ಚಾಗಿ ನಮಗೆ ಉಪಯೋಗ ಆಗೋದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ, ದಟ್ ಈಸ್ ಇನ್ ದ ಆರ್ಗನೈಸೇಷನ್ಸ್ ವೆರಿನ್ ಯು ನೀಡ್ ಟು ಮೋಟಿವೇಟ್ ದ ಎಂಪ್ಲಾಯೀಸ್. ಸೊ ಒಂದು ಮ್ಯಾನೇಜರ್ ಅಥವಾ ಸುಪೀರಿಯರ್ನ ಒಂದು ಜವಾಬ್ದಾರಿ ಏನಂದರೆ ಅವನ ಸಬಾರ್ಡಿನೇಟ್ಸ್, ಅವನ ಕೆಳಗೆ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅವರನ್ನು ಮೋಟಿವೇಟ್ ಮಾಡುವಂಥದ್ದು, ಅವರು ಇನ್ನೂ ಹೆಚ್ಚಾಗಿ ಪರ್ಫಾರ್ಮ್ ಮಾಡುವ ಹಾಗೆ ಮೋಟಿವೇಟ್ ಮಾಡುವಂಥದ್ದು ಅವನ ಕರ್ತವ್ಯ. ಆದ್ದರಿಂದ ಬೇರೆ ಬೇರೆ ಥಿಯರಿಗಳು ಹೇಗೆ ಅವರನ್ನು ಮೋಟಿವೇಟ್ ಮಾಡ್ಬೋದು, ಯಾವುದರಿಂದ ಎಂಪ್ಲಾಯೀಸ್ ಮೋಟಿವೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಥಿಯರೀಸ್ಗಳು ಇದೆ. ದಿಸ್ ಈಸ್ ಅ ಥಿಯರಿ ಆಫ್ ಸೈಕಾಲಜಿಲಿ ಆದಂಥ ಥಿಯರಿ. ಆಸ್ ಯು ಆಲ್ ನೋ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಇಂಟರ್ಡಿಸಿಪ್ಲಿನರಿ. ಆದ್ದರಿಂದ ನಾವು ಸೈಕಾಲಜಿಯಲ್ಲಿರುವಂಥ ಆಸ್ಪೆಕ್ಟ್ಸನ್ನು ಉಪಯೋಗಿಸಿ ನಮ್ಮ ಎಂಪ್ಲಾಯೀಸನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದ್ದರಿಂದ ಇದು ಸೈಕಾಲಜಿಯ ಥಿಯರಿ ವಿಚ್ ಈಸ್ ವೆರಿ ಮಚ್ ಯೂಸ್ಡ್ in motivating the employees in the organization. So this is Abraham Maslow. He proposed this theory in 1943 in a paper titled A Theory of Human Motivation. Later it was fully published in his book Motivation and Personality in the year 1954. ಅದರಿಂದ ಈ ಥಿಯರಿಯನ್ನು ಅಬ್ರಹಾಮ್ ಮ್ಯಾಸ್ಲೋ ಎಂಬುವಂಥ ವ್ಯಕ್ತಿ ಅವರು ಪ್ರಪೋಸ್ ಮಾಡಿದಂಥದ್ದು ಅಥವಾ ಬರೆದಂಥದ್ದು ಅವರ ಬುಕ್ಕಲ್ಲಿ. ಆಗ 1943ಯಲ್ಲಿ ಅವರು ಈ ಥಿಯರಿಯನ್ನು ಡೆವಲಪ್ ಮಾಡಿದರು. ಈಗ ಈ ಥಿಯರಿ ಏನು ಹೇಳ್ತದೆ ಮೋಟಿವೇಶನ್ನ ಬಗ್ಗೆ ಅಂತ ನೋಡೋಣ. ಬೇಸಿಕಲಿ ಅಬ್ರಹಾಮ್ ಮ್ಯಾಸ್ಲೋ ಹ್ಯಾಸ್ ಕ್ಲಾಸಿಫೈಡ್ ಹ್ಯೂಮನ್ ನೀಡ್ಸ್ ಇಂಟು 5 ಕ್ಯಾಟಗರೀಸ್. ಈಗ ಅಬ್ರಹಾಮ್ ಮ್ಯಾಸ್ಲೋನ ಪ್ರಕಾರ ಮನುಷ್ಯನ ಅವಶ್ಯಕತೆಗಳು, ನೀಡ್ಸ್ ಏನು ಇದೆ ಅದನ್ನು ಅವನು 5 ಭಾಗಗಳಾಗಿ ಅವನು ಮಾಡಿರ್ತಾನೆ. ಅಕಾರ್ಡಿಂಗ್ ಟು ಹಿಮ್, ಓನ್ಲಿ ಅನ್ಸ್ಯಾಟಿಸ್ಫೈಡ್ ನೀಡ್ಸ್ ಮೋಟಿವೇಟ್ ಆ್ಯನ್ ಇಂಡಿವಿಜುವಲ್. ಸೊ ಅವನ ಪ್ರಕಾರ ಯಾವುದು ಅವಶ್ಯಕತೆಗಳು, ಮನುಷ್ಯನ ಯಾವ ಅವಶ್ಯಕತೆಗಳು ಅದು ಅವನಿಗೆ ಸಿಗ್ತಾ ಇಲ್ಲ ಅಂಥದ್ದನ್ನು ನಾವು ಅವನನ್ನು ಮೋಟಿವೇಟ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬನಿಗೆ ಮನೆ ಇಲ್ಲ ಇರಲಿಕ್ಕೆ ಅಥವಾ ಆಹಾರ ಇಲ್ಲ, ಆಗ ಆಹಾರಕ್ಕೆ ಅವನಿಗೆ ಹಣ ದೊರಕುವುದಾದರೆ ಅವ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಆದ್ದರಿಂದ ಯಾವ ನೀಡ್ ಅವನು ಅನ್ಸ್ಯಾಟಿಸ್ಫೈಡ್, ಯಾವುದು ಅವನಿಗೆ ಸಿಗ್ತಾ ಇಲ್ಲ ಅದನ್ನು ನಾವು ಅದರ ಮುಖಾಂತರ ಅವನ ಪರ್ಫಾರ್ಮೆನ್ಸನ್ನು ನಾವು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. Therefore, according to Maslow, a satisfied need cannot be used to motivate individuals. Only unsatisfied needs can be used to motivate individuals. Next, human beings move to the next level needs only when the lower level needs are satisfied. ಇನ್ನೊಂದು ವಿಷಯ ಮ್ಯಾಸ್ಲೋ ಏನು ಹೇಳ್ತಾರೆ ಅಂದರೆ, ಅವರು 5 ಲೆವೆಲ್ಸ್ ಆಫ್ ನೀಡ್ಸನ್ನು ಕೊಟ್ಟಿದ್ದಾರೆ ಮನುಷ್ಯರಿಗೆ. ಅವರ ಪ್ರಕಾರ ಕೆಳಗಿನ ಬೇಸಿಕ್ ಲೆವೆಲ್ ನೀಡ್ಸನ್ನು ಫುಲ್ಫಿಲ್ ಮಾಡಿದ ನಂತರವೇ ಅವನು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಅಂತ. ನಾವು ನೆಕ್ಸ್ಟ್ ಅವರ ಏನು ಥಿಯರಿಯ ಸಾರಾಂಶವನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ ವಾಟ್ ಇಟ್ ಮೀನ್ಸ್. ಆಸ್ ಯು ಕ್ಯಾನ್ ಸಿ ಹಿಯರ್, Maslow has not just categorized the human needs into 5, that is physiological needs, safety needs, love and belongingness, esteem and self-actualization. What he has also done is he has arranged them in a particular order. As you can see here, at the base you have physiological needs, then come safety needs, then love and belongingness, then esteem and then self-actualization. This is called a pyramid. At the base you have the basic level need. As you go up, they are higher level
ನೀಡ್ಸ್. ಕೆಳಗಡೆ ನಿಮ್ಮ ಬೇಸಿಕ್ ನೀಡ್ಸ್ಗಳು ಇದೆ, ಮೇಲೆ ಹೋದಾಗೆ ಅದು ಹೆಚ್ಚಿನ ನೀಡ್ಸ್ಗಳು ಅಥವಾ ಹೈಯರ್ ಲೆವೆಲ್ ನೀಡ್ಸ್ ಅಂತ ಕರೆಸಿಕೊಳ್ತದೆ. ಫಸ್ಟ್ ಫಿಸಿಯೋಲಾಜಿಕಲ್ ನೀಡ್ಸ್. ಫಿಸಿಯೋಲಾಜಿಕಲ್ ನೀಡ್ಸ್ ಅಂದರೆ ಅಲ್ಲಿ ಒಂದು ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಏನೆಲ್ಲ ಅಗತ್ಯತೆಗಳು ಇದೆ, ವಾಟ್ ಅ ಮ್ಯಾನ್ ರಿಕ್ವೈರ್ಸ್ ಟು ಸರ್ವೈವ್, that is referred to as physiological needs. According to Maslow, first these needs have to be satisfied. Without satisfying these needs, you can't go to the next level needs, which is true. If a person is hungry, without giving him food, if you are satisfying any other need, it is useless. It will not motivate him for anything. ಅವನಿಗೆ ಆಹಾರವೇ ಇಲ್ಲದಂಥ ಸಂದರ್ಭದಲ್ಲಿ ಬೇರೆ ನೀಡ್ಸ್ ಅವನನ್ನು ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಅದರಿಂದ ಅವನಿಗೆ ಆಹಾರ ಗಳಿಸಲಿಕ್ಕೆ ನೀವು ಕೆಲಸವನ್ನು ಕೊಟ್ಟರೆ ಅದನ್ನು ಮಾಡಿ ಅವನ ಆಹಾರವನ್ನು ಸಂಪಾದಿಸಿಕೊಳ್ತಾನೆ. ಸೊ ಬೇಸಿಕ್ ಲೆವೆಲ್ ನೀಡ್ಸ್ ವಿಲ್ ಕಮ್ ಫಸ್ಟ್. ನೆಕ್ಸ್ಟ್ ಯು ಹ್ಯಾವ್ ಸೇಫ್ಟಿ ಆರ್ ಸೆಕ್ಯೂರಿಟಿ ನೀಡ್ಸ್. What are the safety or security needs? Once your basic needs are fulfilled, what you start thinking about? You start thinking about your personal security. Whether your life is safe, are you living in a safe environment, all that. Then also financial security, do you have enough savings for future? Also about the health, anytime there may be health problems, are you prepared to face it? Do you have a health insurance? All these refer to safety or security needs. ಇಲ್ಲಿ ತನ್ನ ಸುರಕ್ಷತೆಯ ಬಗ್ಗೆ ಅವನು ಯೋಚಿಸ್ತಾನೆ. ಬರೀ ತನ್ನ ಜೀವದ ಸುರಕ್ಷತೆ ಅಲ್ಲ, ಅವನು ಹಣದ ವಿಷಯದಲ್ಲಿ ಆಗಲಿ ಅಥವಾ ಅವನ ಆರೋಗ್ಯದ ವಿಷಯದಲ್ಲಿ ಆಗಲಿ, ಅವನ ಜೀವನದ ವಿಷಯದಲ್ಲಿ, ಅವನ ಕೆಲಸ, ವೆದರ್ ಹಿಸ್ ಜಾಬ್ ಇಸ್ ಸೆಕ್ಯೂರ್, ಇಸ್ ಹಿಸ್ ಜಾಬ್ ಪರ್ಮನೆಂಟ್, ಆಲ್ ದ್ಯಾಟ್ also comes under security. He tries to satisfy that. Once basic and safety needs are satisfied, he goes up to love and belongingness or social needs. What are these social needs? As we all know, human beings are social animals. We cannot live alone, or we cannot isolate ourselves from others and be alone in our houses all the time. That is not possible because we are social beings. We need to speak to each other. We need to have friends. We want people to love us. At the same time, we also want to show love to others. All these are the social needs. Once he is satisfied with the basic and safety level needs, he wants this. At the same time, not just that, he also wants to have that sense of belongingness to a particular family, to a particular organization. ಇಲ್ಲಿ ಅವನಿಗೆ ಇತರರಿಂದ ಪ್ರೀತಿ ಬೇಕು, ಅವನಿಗೆ ಕೂಡ ಫ್ರೆಂಡ್ಸ್ ಬೇಕು, ಒಬ್ಬರ ಹತ್ರ ಒಬ್ಬರು ಮಾತಾಡಲಿಕ್ಕೆ ಬೇಕು. ಅಷ್ಟೇ ಅಲ್ಲದೆ ತಾನು ಒಂದು ಕಡೆಗೆ ಸೇರಿದವ, ನಾನು ಈ ಫ್ಯಾಮಿಲಿಯವ, ಅಥವಾ ನಾನು ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅದರ ಬಗ್ಗೆ ಒಂದು ಖುಷಿ ಇರಬೇಕು ಅವನಿಗೆ, ಅಥವಾ ನಾನು ಈ ಕ್ಲಬ್ನ ಮೆಂಬರ್ ಆಗಿದ್ದೇನೆ, ಇಂಥದ್ದೆಲ್ಲ ಅದು ಬಿಲಾಂಗಿಂಗ್ನೆಸ್, ಅವನು ಅಲ್ಲಿಗೆ ಸೇರಿದವ ಎನ್ನುವಂಥ ಫೀಲಿಂಗ್ ಇರುವಂಥದ್ದು. ದ್ಯಾಟ್ ಆಲ್ಸೋ affects his behavior. Then after all these three needs are satisfied, he goes up to the esteem needs. What are these esteem needs? Under esteem needs, firstly he needs to have respect for himself, that is self esteem. He should have some respect towards his own life or his own achievements, which is called as self-respect or self-esteem. At the same time, what he expects from others is he wants others to respect him. ಅವನಿಗೆ ತನ್ನ ಸ್ವಂತ ಜೀವನದ ಮೇಲೆ ಅಥವಾ ಸ್ವಂತ ವ್ಯಕ್ತಿಯ ಮೇಲೆ ಅವನಿಗೆ ತಾನೇ ಸ್ವಂತ ಗೌರವ ಇರಬೇಕು. ಅಷ್ಟೇ ಅಲ್ಲದೆ ಇತರರು ಕೂಡ ಅವನನ್ನು ಗೌರವಿಸಬೇಕಂತ ಅವನು ಅಪೇಕ್ಷೆ ಪಡ್ತಾನೆ. ಹೀಗೆ ಇತರರು ಗೌರವಿಸಲಿಕ್ಕೋಸ್ಕರ ಅವನೇನು ಮಾಡ್ತಾನೆ, ಅವನು ಪ್ರೆಸ್ಟೀಜ್ ಅಥವಾ ಸ್ಟೇಟಸನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಹೌ ದೀಸ್ ನೀಡ್ಸ್ ಆರ್ ಫುಲ್ಫಿಲ್ಡ್? ಬೈ ಬೈಯಿಂಗ್ ಬ್ರ್ಯಾಂಡೆಡ್ ಥಿಂಗ್ಸ್, ಬೈ ಸ್ಪೆಂಡಿಂಗ್ ಆನ್ ಎಕ್ಸ್ಪೆನ್ಸಿವ್ ಥಿಂಗ್ಸ್. ಇದೆಲ್ಲ ಪ್ರೆಸ್ಟೀಜ್ ಅಥವಾ ಸ್ಟೇಟಸ್ ನೀಡ್ಸನ್ನು ಅವನಿಗೆ ಫುಲ್ಫಿಲ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಆ್ಯಂಡ್ ಫೈನಲಿ we have self-actualization. According to Maslow, self-actualization means realizing one's full potential.
ಪ್ರತಿಯೊಂದು ವ್ಯಕ್ತಿಗೆ ಅವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದೆಲ್ಲವನ್ನು ಮಾಡಿ ಪೂರೈಸುವುದಕ್ಕೆ ಸೆಲ್ಫ್ ಆ್ಯಕ್ಚುಲೈಸೇಷನ್. ಪ್ರತಿಯೊಬ್ಬರಿಗೆ ಒಂದೊಂದು ಕೆಪಾಸಿಟಿ ಇರ್ತದೆ. ಆ ಕೆಪಾಸಿಟಿ ಅಥವಾ ಪೊಟೆನ್ಷಿಯಲನ್ನು ಫುಲ್ಲಾಗಿ ಉಪಯೋಗಿಸಿ ಅವರು ಏನಾಗ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಸೆಲ್ಫ್ ಆ್ಯಕ್ಚುಲೈಸೇಷನ್. ಸೊ ದೀಸ್ ಆರ್ ದ 5 levels of needs or hierarchy of needs which is proposed by Maslow. Quickly we'll go through one by one. So physiological needs, as it's been discussed already, basic level needs which includes air, food, drink, shelter, clothing, etc. ಈ ನೀಡ್ಸ್ ಸ್ಯಾಟಿಸ್ಫೈ ಆಗದಿದ್ದರೆ ಅವನು ಬೇರೆ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹೊಟ್ಟೆನ ಕಾಲಿಟ್ಟುಕೊಂಡು ನೀವು ಬೇರೆ ಏನಾದರೂ ನೀಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆಹಾರ, ದ್ಯಾಟ್ ಬಿಕಮ್ಸ್ ದ ಪ್ರೈಮರಿ ನೀಡ್. ಸೊ ದ್ಯಾಟ್ ಈಸ್ ಫಿಸಿಯೋಲಾಜಿಕಲ್ ನೀಡ್. Next we have security and safety needs. Here the person, as I have already told you, thinks about the security of his life. He also worries about financial security. He wants to save money for future. He is worried about the health. He is worried about the safety of his property, all that. You have these locker facilities. That is one way to satisfy the safety needs. He wants to keep his property or precious items, whatever he is having, he wants to keep it safe. That is security and safety needs. Next we have social needs. As I have already told you, human beings are social beings. They have this need for love, affection. They want to have that sense of belongingness to a particular group. This helps them to avoid problems such as loneliness, depression, anxiety, etc. ಸೊ ಅವರು ಒಬ್ಬರೇ ಇದ್ದರೆ, ಬೇರೆ ಯಾರು ಫ್ರೆಂಡ್ಸ್ ಇಲ್ಲ, ಯಾರು ಪ್ರೀತಿ ಮಾಡುವವರು ಇಲ್ಲದ್ರೆ ಯೂಶ್ವಲಿ ಅವರಿಗೆ ಡಿಪ್ರೆಷನ್ ಅಥವಾ ಏನು ಅವರೊಬ್ಬರೇ ಅನ್ನುವಂಥ ಭಾವನೆ ಬರ್ತದೆ, ವಿಚ್ ವಿಲ್ ಎಫೆಕ್ಟ್ ದಿಯರ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ವಿ ಹ್ಯಾವ್ ದಿ ಎಸ್ಟೀಮ್ ನೀಡ್ಸ್. ಎಸ್ಟೀಮ್ ನೀಡ್ಸಲ್ಲಿ ಅವರು ಏನನ್ನಾದರೂ ಅಚೀವ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಜನರು ಅವರು ಅಚೀವ್ ಮಾಡಿದ್ದಾರೆ ಅಂತ ಅವರನ್ನು ಗುರುತಿಸಬೇಕು ಅಂತ ಬಯಸ್ತಾರೆ. ದೇ ಎಕ್ಸ್ಪೆಕ್ಟ್ ಪೀಪಲ್ ಟು ರೆಸ್ಪೆಕ್ಟ್ ದೆಮ್, ದೇರ್ ಅಚೀವ್ಮೆಂಟ್ಸ್. ದೇ ಆಲ್ಸೋ ವಾಂಟ್ ಟು ಶೋ ದಟ್ they have achieved by maybe by maintaining that status, all that is esteem needs. And finally self actualization, that is realization of a person's potential. Now there are some criticisms of this theory. He has categorized the needs into 5, yes, but he has also arranged them in a particular order, which is not true. It cannot be the same order for everyone. So let's just go through the criticisms of his theory. First one is needs do not necessarily follow a hierarchy. He says ಈ ನೀಡ್ಸ್ ಆರ್ಡರಲ್ಲಿ ಹೋಗ್ತದೆ. ಬೇಸಿಕ್ ಆದ ನಂತರ ಸೇಫ್ಟಿ ನೀಡ್ಸ್, ನಂತರ ಸೋಷಿಯಲ್ ನೀಡ್ಸ್, ನಂತರ ಎಸ್ಟೀಮ್ ನೀಡ್ಸ್, ನಂತರ ಸೆಲ್ಫ್ ಆ್ಯಕ್ಚುಲೈಸೇಷನ್. ಒಂದೇ ಆರ್ಡರನ್ನು ಹೇಳ್ತಾನೆ. ಆದರೆ ಒಂದೊಂದು ಇಂಡಿವಿಜುವಲ್ಸಿಗೆ ಒಂದೊಂದು ಆರ್ಡರ್ ಇರ್ಬೋದು. ಅದು ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿಗೆ ಸೇಫ್ಟಿ ನೀಡ್ನ ಬಗ್ಗೆ ಅಷ್ಟು ಅವನಿಗೆ ಇಂಪಾರ್ಟೆನ್ಸ್ ಇರಲಿಕ್ಕಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕು ಅಥವಾ ಸ್ವಂತ ಮನೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಿಗೆ ಎಸ್ಟೀಮ್ ನೀಡ್ಸ್ನ ಬಗ್ಗೆ ಆಸಕ್ತಿ ಇರ್ಬೋದು. ನನಗೆ ಸ್ವಂತ ಮನೆ ಇಲ್ಲದ್ರೆ ಪರವಾಗಿಲ್ಲ, ನನಗೆ ಬ್ರ್ಯಾಂಡೆಡ್ ಕಾರ್ ಬೇಕು, ಅಥವಾ ನನಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದ್ರೆ ಪರವಾಗಿಲ್ಲ, ನನಗೆ ಯಾವತ್ತೂ ಕೂಡ ಬ್ರ್ಯಾಂಡೆಡ್ ಕ್ಲೋತ್ಸ್ ಹಾಕಲಿಕ್ಕೆ ಬೇಕು. ಸೊ ಹಿಯರ್ after his basic level needs, he is directly going to esteem needs. He is not bothered about the other needs. ಆದ್ದರಿಂದ ಪ್ರತಿಯೊಂದು ಇಂಡಿವಿಜುವಲ್ಗೆ ಕೂಡ ಅದು ಆರ್ಡರ್ ಬೇರೆ ಬೇರೆ ಆಗಿರ್ಬೋದು. ಅದನ್ನು ನಾವು ಜನರಲೈಸ್ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಇದೇ ಪ್ಯಾಟರ್ನಲ್ಲಿ ಅವರ ನೀಡ್ಸ್ ಇರ್ತದೆ ಅಂತ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ಇಸ್ ಡಿಫಿಕಲ್ಟ್ ಟು ಟೆಸ್ಟ್ ಸೈಂಟಿಫಿಕಲಿ. ಸೊ ಅವರಿಗೆ ಸೆಲ್ಫ್ ಆ್ಯಕ್ಚುಲೈಸೇಷನ್ ಆಗಿದೆ ಅನ್ನುವಂಥ ತೃಪ್ತಿ ಇದೆಯಾ, ಅದನ್ನು ಟೆಸ್ಟ್ ಮಾಡೋದು ಹೇಗೆ, ಅದು ಕೂಡ ಒಂದು ಸಮಸ್ಯೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸೆಲ್ಫ್ ಆ್ಯಕ್ಚುಲೈಸೇಷನ್. ಒಂದು ವ್ಯಕ್ತಿಗೆ ನಾನೊಂದು ಒಳ್ಳೆ ಮನುಷ್ಯಾಗಿ ಜೀವಿಸಿದೆ ಒಂದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಆಗಿರ್ಬೋದು. ಅಥವಾ ಇನ್ನೊಂದು ಮಹಿಳೆಗೆ ತಾನೊಂದು ಉತ್ತಮ ತಾಯಿ ಆದರೆ ಅದೊಂದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಆಗಿರ್ಬೋದು. ಆದರೆ ಅದೇ ಒಬ್ಬೊಬ್ಬರಿಗೆ ಅವರವರ
ಏನು ಬಿಹೇವಿಯರಿಗೆ ಅನುಗುಣವಾಗಿ ಅವರ ಸೆಲ್ಫ್ ಆ್ಯಕ್ಚುಲೈಸೇಷನಲ್ಲಿ ಏನು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ತದೆ. ಅದರಿಂದ ಅದನ್ನು ಅಚೀವ್ ಮಾಡಿದರೆ ಇಲ್ವಾ ಅಂತ ನಾವು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ. ದೆನ್ ಸಮ್ ನೀಡ್ಸ್ ಎಕ್ಸಿಸ್ಟ್ ಎಟ್ ಆಲ್ ಲೆವೆಲ್ಸ್ ಆಫ್ ಹೈರಾರ್ಕಿ ಸಚ್ ಆಸ್ ನೀಡ್ ಫಾರ್ ಮನಿ. ಸೊ ಹಣವನ್ನು ಯಾರು ಕೂಡ ಬೇಡ ಹೇಳೋದಿಲ್ಲ, ಅದು ಯಾವುದೇ ಸ್ಟೇಜ್. ಬೇಸಿಕ್ ಲೆವೆಲಲ್ಲಿ ಆಫ್ಕೋರ್ಸ್ ಬೇಕು, ಯಾಕಂದರೆ ಮನೆ, ಆಹಾರ ಇಂಥದಕ್ಕೆಲ್ಲ ಬೇಕು. ಪ್ಲಸ್ ಸೆಕ್ಯೂರಿಟಿ, ಸೇಫ್ಟಿ ನೀಡ್ಸಲ್ಲಿ ಬೇಕು. ಲವ್ ಆ್ಯಂಡ್ ಬಿಲಾಂಗಿನೆಸ್, ಎಸ್ಟೀಮ್ ನೀಡ್ಸಲ್ಲಿ ಕೂಡ ಬೇಕು. ಸೆಲ್ಫ್ ಆ್ಯಕ್ಚುಲೈಸೇಷನ್ ಆದ ನಂತರವೂ ಕೂಡ ಹಣದ ಅಗತ್ಯತೆ ಇರ್ತದೆ. ಅದರಿಂದ ಹಣವನ್ನು ನಾವು ಈ ನೀಡ್ ಸ್ಯಾಟಿಸ್ಫೈ ಆಗಿದೆ, ನೀಡ್ ಫಾರ್ ಮನಿ ಈಸ್ ಸ್ಯಾಟಿಸ್ಫೈಡ್, ದ್ಯಾಟ್ ಕ್ಯಾನ್ ನಾಟ್ ಬಿ ಟೋಲ್ಡ್ ಬಿಕಾಸ್ that need for money is there throughout the hierarchy. Finally, basic needs are no longer limited to biological needs. Earlier, when Abraham Maslow proposed the theory, basic needs were things like food, air, shelter, all that. But now, even for example, mobile phone, that has become a basic need. Everybody needs it. Therefore, the definition of basic need is slowly changing. It is not just related to the biological needs, and it depends on each individual. He decides what is his basic need. That is decided by the individual. So that's all in this presentation. Kindly make the notes, and in my next presentation I'll be discussing another theory of motivation. Thank you.